ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗೌರಿ ಹಬ್ಬ ಎಂದರೆ ಹೆಣ್ಣು ಮಕ್ಕಳ ಹಬ್ಬ. ಗೌರಿ ಪೂಜೆ ಎಂದರೆ ಅದೊಂದು ವಿಶೇಷತೆ. ಗೌರಿ ಗಣೇಶ ಹಬ್ಬ ಅಂದರೆ ಒಂದಷ್ಟು ಸಂಭ್ರಮ, ಒಂದು ಸಡಗರ, ಒಂದು ಮನೆ, ಒಂದು ಕುಟುಂಬ, ಒಂದು ಗೆಳೆಯರ ಬಳಗ ಇವೆಲ್ಲವೂ ಸೇರಿ ಆಚರಿಸುವ ಹಬ್ಬವೇ ಒಂದು ಧಾರ್ಮಿಕ ಭಾವನೆಗಳನ್ನು, ಧಾರ್ಮಿಕ ಭಾವೈಕ್ಯತೆ ಹೆಚ್ಚಿಸುವಂಥ ಹಬ್ಬ, ಮುತ್ತೈದರ ಹಬ್ಬ. ಹಾಗಾಗಿ ಮಂಗಳಗೌರಿ ವ್ರತ, ಗೌರಿ ಹಬ್ಬ ಆ ವಿಶೇಷತೆಯನ್ನು ನೋಡಲು ನೀವು ಮರಳೇಶ್ವರ ಸ್ವಾಮಿ, ಕೊಳ್ಳೇಗಾಲ ಪಟ್ಟಣದಲ್ಲಿರುವಂಥ ಮರಳೇಶ್ವರ ಸ್ವಾಮಿ, ಮೀನಾಕ್ಷಿ ಸಮೇತ ಇರುವಂತಹ ಮರಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯ ಅಲಂಕಾರ ಮತ್ತು ಗೌರಿ ಪೂಜೆಯ ವಿಶೇಷ ದೃಶ್ಯಗಳನ್ನು ನಿಮಗಾಗಿ ನಾವು ಈಗಾಗಲೇ ವೀಕ್ಷಕರಿಗಾಗಿ ಇದನ್ನು ನಾವು ನೀಡ್ತಾ ಇದ್ದೀವಿ. ನೋಡಿ ಅದನ್ನು ಮತ್ತು ಭಕ್ತಿ ಭಾವಗಳಿಂದ ಪೂಜೆ ಮಾಡ್ತಿರುವಂತಹ ದೇವಸ್ಥಾನಗಳು. ಲಲಿತ ಸಹಸ್ರನಾಮ ಪೂಜೆ ಬೆಳಗ್ಗೆ 5:30ಯಿಂದ ರಾತ್ರಿ 10 ಗಂಟೆವರೆಗೆ ನಡೆಯುತ್ತಾ ವಿಶೇಷ ಪೂಜೆಗಳು, ವಿಶೇಷ ಅಭಿಷೇಕಗಳು ಮತ್ತು ವಿಶೇಷ ಪೂಜೆಯ ಮಂಗಳಗೌರಿ ಮುತ್ತೈದೆಯರ ಪೂಜೆಯನ್ನು ಸಲ್ಲಿಸುವ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಹಾಗಾಗಿ ಗೌರಿ ದಾರವನ್ನು ಕಟ್ಟಿಸಿಕೊಳ್ಳುವಂಥದ್ದು, ಬಾಗಣೆಗಳನ್ನು ಅರ್ಪಿಸುವಂಥದ್ದು, ಮುತ್ತೈದರುಗಳಿಗೆ ಕುಂಕುಮಗಳನ್ನು ನೀಡುವಂತಹದ್ದು ಮತ್ತು ಬಳೆ, ಹಣ್ಣು ಹಂಪಲುಗಳನ್ನು ನೀಡುವಂತಹದ್ದು ಮತ್ತು ಅವ್ರ ಮುತ್ತೈದೆಯಿಂದ ಆಶೀರ್ವಾದ ಪಡೆಯುವಂತಹದ್ದು, ಹೆಣ್ಣು ಮಕ್ಕಳು ತಮ್ಮ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸುವಂತಹ ಹಬ್ಬ ಈ ಗೌರಿ ಗಣೇಶದ ಹಬ್ಬ. ಹಾಗಾಗಿ ಇದರಲ್ಲಿ ಇಡೀ ಕುಟುಂಬ, ಒಬ್ಬರು ಗೌರಿ ಪೂಜೆ ಅಂದ ತಕ್ಷಣ ಬರೀ ಮಹಿಳೆಯರೇ ಮಾಡಬೇಕು ಅಥವಾ ಮಕ್ಕಳೇ ಮಾಡಬೇಕು, ಪುಟ್ಟ ಮಕ್ಕಳೇ ಮಾಡಬೇಕು ಅಂತಲ್ಲ, ಇಡೀ ಕುಟುಂಬದಲ್ಲಿ ಎಲ್ಲರೂ ಕೂಡ ಸೇರಿ ಪೂಜಿಸುವಂಥ ಹಬ್ಬವೇ ಈ ಗೌರಿ ಗಣೇಶದ ಹಬ್ಬ. ಹಾಗಾಗಿ ಕೊಳ್ಳೇಗಾಲ ಪಟ್ಟಣದಲ್ಲಿರುವಂತಹ ಮಂಗಳಗೌರಿ ವ್ರತದ ಅಂಗವಾಗಿ ವಿಶೇಷವಾದಂಥ ಪೂಜೆ, ಈ ಗೌರಿ ಹಬ್ಬದ ವಿಶೇಷ ಅಂಗವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ ಅಲಂಕಾರಗಳು, ಒಂದಷ್ಟು ಕಡೆ ಪ್ರಸಾದ ವಿನಿಯೋಗಗಳು ನಡೀತದೆ. ಹಾಗಾಗಿ ಇಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಬೆಳಗ್ಗೆ 5:30ರಿಂದಲೇ ಪ್ರಾರಂಭವಾಗಿದೆ ಬಹಳ ಪೂಜೆ. ಇವತ್ತು ರಾತ್ರಿ 10 ಗಂಟೆವರೆಗೂ ಕೂಡ ಲಲಿತ ಸಹಸ್ರನಾಮ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇದೆ. ಹಾಗಾಗಿ ದೇವಸ್ಥಾನದಲ್ಲಿ ನಡೀತಿರುವಂತಹ ವಿಶೇಷ ಪೂಜೆ ಅಲಂಕಾರಗಳನ್ನು ನೋಡ್ತಾ ಇದ್ದಾಗ ಒಂದಷ್ಟು ಭಕ್ತಿ ಭಾವಗಳಿಂದ ಹೆಣ್ಣು ಮಕ್ಕಳ ಹಬ್ಬವನ್ನು ನೋಡ್ತಿರೋದನ್ನು ನೀವೆಲ್ಲರೂ ಕಾಣಬಹುದು ಅಂತ ಹೇಳ್ತಾ, ಮಂಗಳಗೌರಿ ವಿಶೇಷ ಪೂಜೆ ವಿಶೇಷವಾಗಿ ಮಾತಾಡಿದ್ದಾರೆ. ಬನ್ನಿ, ಏನು ಹೇಳಿದೆ. ಈ ದಿನ ಕೊಳ್ಳೇಗಾಲದ ಶ್ರೀ ಮರಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸ್ವರ್ಣಗೌರಿ ಪೂಜೆಯನ್ನು ಮುಜರಾಯಿ ಇಲಾಖಾ ವತಿಯಿಂದ ಪ್ರತಿ ವರ್ಷದಂತೆ ನಡೆಸಲಾಯಿತು. ಈ ದಿನ ವಿಶೇಷ ಅಂದರೆ ಸೌಮಂಗಲ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ದಿನ. ಸುಮಂಗಲಿಯರು ದೇವಿಗೆ ಭಾಗೀನವನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಸುವಂತಹದ್ದು, ಪೂಜೆಯನ್ನು ಮಾಡುವಂತಹದ್ದು. ಮೀನಾಕ್ಷಿ ಅಂದರೆ ಕಣ್ಣಿನಲ್ಲಿಯೇ ಭಕ್ತರ ದುಃಖವನ್ನ ತಿಳಿದು ಪರಿಹರಿಸುವ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಅಂತಹ ಅಮ್ಮನ ಸನ್ನಿಧಾನದಲ್ಲಿ ಸ್ವರ್ಣಗೌರಿಯನ್ನ ಸಾರ್ವತ್ರಿಕವಾಗಿ ಪೂಜೆಗೋಸ್ಕರ ಇರಿಸಲಾಗಿದೆ. ಈ ಪೂಜಾ ಕೈಂಕರ್ಯಗಳನ್ನೆಲ್ಲ ಬಂದಂತಹ ಭಕ್ತಾದಿಗಳು ಮಾಡ್ತಾರೆ. ಅದಾದ ಮೇಲೆ ಭಾಗೀನ ಅನ್ನುವಂತಹ ಕಾರ್ಯವನ್ನು ಮಾಡಲಾಗತ್ತೆ. ಮುತ್ತೈದೆಯರಿಗೆ ದೇವರಿಗೆ ಸಮರ್ಪಣೆ ಮಾಡಿ ನಂತರ ಮುತ್ತೈದೆಯರಿಗೆ ಕೊಡುವಂತಹ ಒಂದು ಪದ್ಧತಿ ಇದೆ. ಅಂತಹ ಪದ್ಧತಿಯ ಪ್ರಕಾರ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ನಡೆಯುತ್ತೆ. ಪ್ರಾತಃ ಕಾಲದಲ್ಲಿ ಗಣಪತಿ ಪೂಜೆ, ಆಮೇಲೆ ಪುಣ್ಯಾಹ, ರುದ್ರಾಭಿಷೇಕ, ದೇವಿಗೆ ಸೂಕ್ತಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರಗಳನ್ನೆಲ್ಲ ಮಾಡಲಾಗಿದೆ. ಬಂದಂತಹ ಭಕ್ತಾದಿಗಳಿಗೆ ಅರ್ಚನಾ ಪೂಜೆಗಳನ್ನು ಮಾಡಲಾಗುತ್ತೆ. ಸರ್ಕಾರದಲ್ಲಿ ಪ್ರಸಾದ ವಿನಿಯೋಗಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದ ಪ್ರಸಾದ ಯಾವುದು ಇರೋದಿಲ್ಲ, ಹಣ್ಣು ಕಾಯಿಗಳು ತಂದಂತವರಿಗೆ ಮಾತ್ರ ಪೂಜೆಯನ್ನು ಮಾಡಲಾಗುತ್ತೆ. ಅದಾದ ನಂತರ ಸಹಸ್ರನಾಮಾದಿಗಳನ್ನ ಅರ್ಚನೆ ಮಾಡ್ತಾ ಇದ್ದಾರೆ. ಈಗೂ ಸಹ ನೋಡಬಹುದು, ಅಮ್ಮನವರಿಗೆ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಮಾಡ್ತಾ ಇದ್ದಾರೆ. ಶ್ರೀಚಕ್ರ ದೇವರಿಗೆ ಮುಂಭಾಗದಲ್ಲಿ ಶ್ರೀಚಕ್ರ ಇದೆ, ಅಂತಹ ದೇವಿಗೆ ಶ್ರೀಚಕ್ರಕ್ಕೆ ಅರ್ಚನೆ ಮಾಡಲಾಗುತ್ತೆ. ಅಂತಹ ಒಂದು ಶುಭ ದಿನ ಇವತ್ತು. ವಾರದಲ್ಲಿ ಶುಕ್ರವಾರವೂ ಇದ್ದು ಸ್ವರ್ಣಗೌರಿಯಂತಹ ಮಹಾವ್ರತವೂ ಇರೋದರಿಂದ ಬಹಳ ಶುಭವಾದಂತಹ ದಿನ ಅಂತ ಹೇಳಲ್ಪಡುತ್ತೆ. ಭಕ್ತಾದಿಗಳಿಗೆಲ್ಲರಿಗೂ ಸಹ ಈ ದಿನ ಶುಭವನ್ನು ಉಂಟು ಮಾಡಲಿ, ಸುಮಂಗಲಿಯರಿಗೆ ಸೌಮಂಗಲ್ಯ ಅಭಿವೃದ್ಧಿಯಾಗಲಿ ಅಂತ ದೇವಸ್ಥಾನ ಪರವಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ. ಗೌರಿ ದಾರ ಕಟ್ತಾರಲ್ಲ, ಭಕ್ತಾದಿಗಳಿಗೆ ಬಂದಂತವರಿಗೆ ರಕ್ಷೆ ಅಂತ ಹೇಳಲ್ಪಡುತ್ತೆ. ಕೈಗೆ ಹಳದಿಯ ಹೂವು ಮತ್ತು ದೇವರ ಮುಂದೆ ಇಟ್ಟಿರ್ತಕ್ಕಂತಹ ದಾರವನ್ನ ರಕ್ಷಾ ರೂಪದಲ್ಲಿ ಗೌರಿ ದಾರ ಅಂತ ಹೇಳಿ ಕಟ್ಸ್ಕೊತಾರೆ. ಸಾಮಾನ್ಯವಾಗಿ ಬಂದಂತಹ ಹೆಣ್ಣು ಮಕ್ಕಳು ಮತ್ತು ಆ ದೇವಿಗೆ ಪ್ರಸಾದದ ರೂಪದಲ್ಲಿ ಕೈ ದಾರ ಕಟ್ಸ್ಕೊಂಡು ಹೋಗುವಂತಹದ್ದು ವಾಡಿಕೆಯ ಪ್ರಕಾರ ಬಂದಿದೆ. ಅದು ಅಲ್ಲಲ್ಲಿಯ ಗ್ರಾಮ ಪದ್ಧತಿಯ ಪ್ರಕಾರ ಬರುತ್ತೆ.
ಈಗ ಗೌರಿ ಪೂಜೆಯನ್ನ ಇವತ್ತು ಮಾಡ್ತಾರೆ, ನಾಳೆನೂ ಮಾಡಬಹುದಾ ಈ ಗುರುಗಳೇ? ಗೌರಿಯ ಗಣೇಶ ಬಿಡುವವರೆಗೆ ನಾವು ಸಾಮಾನ್ಯವಾಗಿ ಪಂಚಾಂಗದ ಪ್ರಕಾರ ಈಗಿನ ಸಲ 15ನೇ ದಿವಸ ಅಂತ ಹೇಳಿದ್ದಾರೆ, 15ನೇ ತಾರೀಕು ಅಂತ. ಅಲ್ಲಿಯವರೆಗೆ ಕೆಲವಷ್ಟು ಜನ ಇಡೋಕ್ಕಾಗದೇ ಇರೋದ್ರಿಂದ 3ನೇ ದಿವಸವಾದಂತಹ ಭಾನುವಾರ ಬಿಡುವಂತಹ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಭಾನುವಾರದವರೆಗೂ ಸಹ ಬಂದಂತಹ ಭಕ್ತಾದಿಗಳು ಗೌರಿಯನ್ನ ಗಣಪತಿಯನ್ನ ಪೂಜೆ ಮಾಡಿಸ್ಕೊಂಡು ಧನ್ಯವಾದಗಳು. ನಮಸ್ಕಾರ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ಮೂಡಲೋದನ್ನು ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮಸ್ಕಾರ, ಒಳ್ಳೆಯದಾಗಲಿ.